शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ओम अचिन्त्याव्यक्तरूपाय निर्गुणाय गुणात्मने समस्तजगदाधारमूर्तये ब्रह्मणे नमः। श्रीस्तनस्तवकन्यस्तकस्तूर्यद्यस्तकौस्तुभं निस्तुलोरस्तलं शस्तं वस्तुस्वस्ति कृतस्तुवः। नमः सूर्याय चन्द्राय मंगलाय बुधाय च गुरुः शुक्रस्य निभ्यश्च राहवे केतवे नमः। सत्यज्ञानसुखस्वरूपमूलं क्षीराब्धिमध्ये स्थितं योगारूढमतिप्रसन्नवदनं भूषा सहस्रोज्ज्वलं रक्षं चक्रपिनाकसाभयवरान् बिभ्राणवत्कच्छविं क्षत्रिभूतपणीन्द्रबिन्दुधवलं लक्ष्मी नृसिंहं भजे। विन्ध्यस्योत्तरदेशे बार्हस्पत्यमानाब्दो ग्राह्यः तद्दक्षिणदेशे चान्द्रमानाब्दो ग्राह्यः द्राविडदेशे सौरमानाब्दो ग्राह्यः गुरुदयाब्दस्तु सर्वैर्ग्रावये ग्राह्य एव। अस्मिन् देशे व्यवह्रियमाण सौरचन्द्रमानाभ्यां विश्वावसुनाम संवत्सरः विन्ध्यस्योत्तरे देशे बार्हस्पत्यमानेन कालयुक्तसंवत्सरः गुरुदयवशात् मार्गशीर्षाब्द संवत्सरः। अस्य संवत्सरस्य चैत्रादेर्गतशालिवाहनशकाब्दाः 1947 गतविक्रमशकाब्दाः 2082 गतकल्यब्दाः 5,000 एकशतोत्तर षड्विंशतिः सृष्ट्यादिगतसौराब्दाः ಗತಕಲಿದಿನಾನಿ. ವಿಂಧ್ಯ ಪರ್ವತಕ್ಕೆ ಉತ್ತರದಲ್ಲಿರುವ ದೇಶಗಳಲ್ಲಿ ಬಾರ್ಹಸ್ಪತ್ಯಮಾನವು, ಅದಕ್ಕೆ ದಕ್ಷಿಣದಲ್ಲಿರುವ ದೇಶಗಳಲ್ಲಿ ಚಾಂದ್ರಮಾನವು, ತಮಿಳುನಾಡಿನಲ್ಲಿ ಸೌರಮಾನವು ಗ್ರಾಹ್ಯವು. ಸೌರಚಾಂದ್ರಮಾನಗಳಿಂದ ಈ ಸಂವತ್ಸರಕ್ಕೆ ವಿಶ್ವಾವಸು ಎಂದು, ಬಾರ್ಹಸ್ಪತ್ಯಮಾನದಿಂದ ಕಾಳಯುಕ್ತ ಸಂವತ್ಸರ ಎಂದು, ಗುರುದಯದಿಂದ ಮಾರ್ಗಶೀರ್ಷಾಬ್ದ ಎಂದು ಹೆಸರು. ವಿಶ್ವಾವಸು ಸಂವತ್ಸರ ಸ್ವರೂಪಂ. ಅರಣ್ಯೇ ನಿರ್ಜಲೆ ಭೂಮೌ ಸ್ಥಿತೋ ವಿಶ್ವಾವಸುಃ ಪುಮಾನ್ ವಾಪಿ ಸೋಪಾನಮಾಶ್ರಿತ್ಯ ಧ್ಯಾಯನ್ ವೈವಶ್ವತೋ ಮುಖಂ. ವಿಶ್ವಾವಸು ಸಂವತ್ಸರ ಪುರುಷನು ನಿರ್ಜಲವಾದ ಅರಣ್ಯ ಭೂಮಿಯಲ್ಲಿ ಬಾವಿಯ ಸೋಪಾನವನ್ನು ಆಶ್ರಯಿಸಿರುವವನು, ವಿಶ್ವತೋಮುಖನಾದ ಭಗವಂತನನ್ನು ಧ್ಯಾನಿಸುವವನು, ಕೆಂಪು ಬಣ್ಣದವನೂ ಆಗಿರುತ್ತಾನೆ. ವಿಶ್ವಾವಸು ಸಂವತ್ಸರಾಭಿಮಾನಿ ದೇವತಾ ಧ್ಯಾನಂ. ವೈಶ್ವಾನರಂ ಭಜೆ ನಿತ್ಯಂ ವಿಶ್ವಾವಸು ಕೃತಾಹ್ವಯಂ ನರವಾಹನಮಾರೂಢಂ ಖಡ್ಗಕೇಟಧರಂ ಶುಭಂ. ರಕ್ತವರ್ಣಃ. ಕೈಗಳಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ನರವಾಹನಾರೂಢನಾಗಿರುವ ವಿಶ್ವಾವಸು ಎಂಬ ಹೆಸರಿನಿಂದ ಕರೆಯಲ್ಪಡುವ ಕೆಂಪು ಬಣ್ಣದ ಶುಭಪ್ರದನಾದ ವಿಶ್ವಾವಸು ಸಂವತ್ಸರಾಭಿಮಾನಿಯಾದ ವೈಶ್ವಾನರ ದೇವತೆಯನ್ನು ಭಜಿಸಿದ್ದಾಣಿಸುತ್ತೇನೆ. ಮೇಘಫಲಂ. ಕಾಲಾಕ್ಯವಾರಿವಾಹೇಸ್ಮಿನ್ ಕುಶಲಾಃ ಸಕಲಾಘನಾಃ ವರ್ಷಂತಿ ಭೂಮೌ ಸಲಿಲಂ ಯಥಾಕಾಲಂ ತಟಿದ್ಯುತಾಃ. ಈ ವರ್ಷದಲ್ಲಿ ಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚಿನಿಂದ ಕೂಡಿ ಸಕಾಲದಲ್ಲಿ ಮಳೆಯನ್ನು ಸುರಿಸುತ್ತದೆ. ಆಡಕ ಪ್ರಮಾಣಂ. ಅಸ್ಮಿನ್ ವರ್ಷೆ ದ್ವ್ಯಾಡಿಕ ಪರಿಮಿತಾ ವೃಷ್ಟಿರ್ಭವತಿ ಅಥ ವೃಷ್ಟಿವಿಭಾಗಃ. ಶತಯೋಜನ ವಿಸ್ತೀರ್ಣಂ ಔನ್ನತ್ಯಂತು ಸಹಸ್ರಕಂ. ಆಡಕಸ್ಯ ಪ್ರಮಾಣಂ ಹಿ ದೇವಮಾನೇನ ಕೀರ್ತಿತಂ. ದಶಭಾಗಾನ್ ಸಮುದ್ರೇಷು ಭೂಧರೇಷು ಚ ಸಪ್ತ ವೈ ದ್ವಾಭಾಗೋ ಭೂಪರ್ಜನ್ಯೋ ವರ್ಷತ್ಯೇವಂ ತ್ರಿಧಾ ಸದಾ. ಈ ವರ್ಷಕಾಲ ಎಂಬ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಮಿಂಚು ಗುಡುಗುಗಳಿಂದ ಕೂಡಿ ಅನುಕೂಲವಾದ ಮಳೆಯನ್ನು ಸುರಿಸುತ್ತದೆ. ಸಸ್ಯ ಸಂಪತ್ತು ಉತ್ತಮವು. ಮೇರುವಿಗೆ ಆಗ್ನೇಯ ದಿಕ್ಕಿನಲ್ಲಿ ಹುಟ್ಟಿ ದೇವಮಾನದಿಂದ 100 ಯೋಜನ ವಿಸ್ತೀರ್ಣವು 100 ಯೋಜನ ಎತ್ತರವುಳ್ಳ ಕೊಳಗದಲ್ಲಿ 2 ಕೊಳಗದಷ್ಟು ಮಳೆಯನ್ನು ಸುರಿಸುತ್ತದೆ. ಮಳೆಯ ಒಟ್ಟು 10 ಭಾಗಗಳಲ್ಲಿ 19 ಭಾಗಗಳಲ್ಲಿ 10 ಭಾಗ ಸಮುದ್ರಗಳಲ್ಲೂ, 7 ಭಾಗ ಬೆಟ್ಟ ಪ್ರದೇಶಗಳಲ್ಲೂ, 2 ಭಾಗ ಭೂಮಿಯಲ್ಲೂ, ಹೀಗೆ 3 ಪಂಗಡಗಳಾಗಿ ಬೀಳುತ್ತದೆ. ಮೇಷ ಸಂಕ್ರಾಂತಿ ಫಲಂ. ವತ್ಸರೇಸ್ಮಿನ್ ಚೈತ್ರ ಕೃಷ್ಣ ಪ್ರಥಮ ಭಾನುವಾಸರೆ ರಾತ್ರೌ ನರವೇಃ ನಿರಯನ ಮೇಷರಾಶಿ ಪ್ರವೇಶಃ. ತತ್ಫಲಂ. ರಾತ್ರೌ ರವೇಃ ಸಂಕ್ರಮಣೆ ತು ಮೇಷೇ ವೃಷ್ಟಿಃ ಸದಾ ಸ್ಯಾತ್ ಸುಸಮೃದ್ಧಾ ಧಾನ್ಯಾ. ಸುಭಿಕ್ಷಮಬ್ಧಾದಿತ ಏವ ಸೌಖ್ಯಂ ನಿರಸ್ತರೋಗಾಃ ಪ್ರಭವಂತಿ ಸರ್ವೇ. ರಾತ್ರಿ ಸೂರ್ಯನು ನಿರಯನ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಒಳ್ಳೆಯ ಮಳೆಯೂ ಧಾನ್ಯ ಸಮೃದ್ಧಿಯೂ, ವರ್ಷಾರಂಭದಿಂದಲೇ ಸುಭಿಕ್ಷವೂ ರೋಗಬಾಧೆಯೂ ಹೋಗಿ ಸೌಖ್ಯವೂ ಉಂಟಾಗುತ್ತದೆ. ರವೇಃ ಆರ್ದ್ರಾ ನಕ್ಷತ್ರ ಪ್ರವೇಶಕಾಲ ಫಲಂ. ವತ್ಸರೇಸ್ಮಿನ್ ಜ್ಯೇಷ್ಠ ಕೃಷ್ಣ ದ್ವಾದಶಿ ತಿಥೌ ಭಾನುವಾಸರೆ
अन्हिरवेः आर्द्रा नक्षत्र प्रवेशः तत्फलम् आर्द्रा प्रवेशोन्निजगद्विपत्यं सस्यस्य नाशं कुरुते अल्पवृष्टिम् अभूतपूर्वाणि भयान्यजस्रं भवन्ति ಲೋಕೇಶು ಮಹಾಜನಾನ. ಹಗಲಿನಲ್ಲಿ ಸೂರ್ಯನು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಜನರಿಗೆ ಭಯವೂ ತೊಂದರೆಯೂ ಸಸ್ಯನಾಶವೂ ಮತ್ತು ಅಲ್ಪವೃಷ್ಟಿಯೂ ಉಂಟಾಗುತ್ತದೆ. ಗುರುಚಾರ ಫಲಂ ವರ್ಷಾದಿಮಾರಭ್ಯ 29/5/2025 ಅಂದರೆ ಜ್ಯೇಷ್ಠ ಶುಕ್ಲ ತೃತೀಯ ಬುಧವಾಸರ ಪರ್ಯಂತಂ ವೃಷಭರಾಶಿ ಸ್ಥಿತ ಗುರುಫಲಂ. ಶಿಶು ಪಶು ವನಿತಾ ನೀಚಯೋ ವಿಲಜಂಜಾಂತಿ ದ್ವಿತೀಯಗೆ ನಿಚಯೋ ವಿಲಜಂಜಾಂತಿ ದ್ವಿತೀಯಗೆ ಶಿಶು ಪಶು ವನಿತಾ ನಿಚಯೋ ವಿಲಜಂಜಾಂತಿ ದ್ವಿತೀಯಗೆ ಜೀವೇ ಕ್ಷಿತಿಪತಿ ಕಲಹ ಸತತಂ ಮಧ್ಯಮ ಸಸ್ಯಾರ್ಗದಾಕ್ಷೋಣಿ. ವೃಷಭ ರಾಶಿಯಲ್ಲಿರುವಾಗ ಸ್ತ್ರೀಯರಿಗೆ ಮಕ್ಕಳು ಪಶುಗಳಿಗೆ ಅಲ್ಪ ತೊಂದರೆಯು, ರಾಷ್ಟ್ರ ಮುಖ್ಯಸ್ಥರಲ್ಲಿ ಪರಸ್ಪರ ಕಲಹವು, ಮಧ್ಯಮ ಸಸ್ಯ ಸಂಪತ್ತು ಉಂಟಾಗುತ್ತದೆ. ತದನಂತರಂ 18/10/2025 ಆಶ್ವಯುಜ ಕೃಷ್ಣ ದ್ವಾದಶಿ ಪರ್ಯಂತಂ ಮಿಥುನ ರಾಶಿ ಸ್ಥಿತ ಗುರುಫಲಂ. ಕಲಹರತಾ ಕ್ಷಿತಿಪತಯೋ ವಾರಿಧರಾಶ್ಚಾಪಿ ಕುತ್ರಚಿತ್ ಜಲದಾಹ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿಸ್ಥೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತದೆ. ತದನಂತರಂ 5/12/2025 ಮಾರ್ಗಶಿರ ಕೃಷ್ಣ ಪ್ರಥಮ ಬುಧವಾಸರ ಪರ್ಯಂತಂ ಕರ್ಕಾಟಕ ರಾಶಿ ಸ್ಥಿತ ಗುರುಫಲಂ. ಅತುಲಿತ ಸಸ್ಯ ಸಮೃದ್ಧ ಭೂತಿಧರಾ ವಾರಿದಾಹ ಪಯೋವಾಹ ನಿವಸತಿ ಕರ್ಕಟ ರಾಶೌ ಪ್ರಭೂತ ಪಯಸೋ ಗುರೌ ಗಾವಃ. ಕರ್ಕಾಟಕ ರಾಶಿಯಲ್ಲಿರುವಾಗ ಅನುಕೂಲವಾದ ಮಳೆಯಾಗಿ ಭೂಮಿಯು ಸಸ್ಯ ಸಮೃದ್ಧಿಯಿಂದ ಕೂಡಿರುತ್ತದೆ. ಹಸುಗಳು ಹೆಚ್ಚು ಹಾಲನ್ನು ಕೊಡುತ್ತವೆ. ತತ್ಪ್ರಭೃತಿ 5/12/2025 ಮಾರ್ಗಶಿರ ಕೃಷ್ಣ ಪ್ರಥಮ ವಕ್ರಗತಿನ ಪುನಃ ಆವರ್ಷಾಂತ ಮಿಥುನ ರಾಶಿ ಸ್ಥಿತ ಗುರುಫಲಂ. ಕಲಹರತಾ ಕ್ಷಿತಿಪತಯೋ ವಾರಿಧರಾಶ್ಚಾಪಿ ಕುತ್ರಚಿತ್ ಜಲದಾಹ ಸಸ್ಯಾನಾಂ ಭವತಿ ಲಯಸ್ತ್ವಾಂಗಿರಸೆ ಮಿಥುನ ರಾಶಿಸ್ಥೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ರಾಷ್ಟ್ರಾಧಿಕಾರಿಗಳಲ್ಲಿ ಕಲಹವು, ಖಂಡವೃಷ್ಟಿಯು, ಸಸ್ಯನಾಶವೂ ಆಗುತ್ತದೆ. ಶುಕ್ರಚಾರ ಫಲಂ ವರ್ಷಾದಿಮಾರಭ್ಯ 31/5/2025 ಅಂದರೆ ಜ್ಯೇಷ್ಠ ಶುಕ್ಲ ಪಂಚಮಿ ಸ್ಥಿರವಾಸರ ಪರ್ಯಂತಂ ಜ್ಯೇಷ್ಠಾದಿ ರೇವತ್ಯಾಂತಂ ದಶತಾರಾಸು ಸ್ಥಿತ ಶುಕ್ರ ಫಲಂ. ಜ್ಯೇಷ್ಠಾದಿ ರೇವತ್ಯಾಂತಂ ದಶತಾರಾಸು ಸಂಚರನ್ ಶುಕ್ರಃ ಸುಭಿಕ್ಷಾರೋಗ್ಯ ವೃಷ್ಟಿಕೃದ್ಭವತಿ. ತತ್ಪ್ರಭೃತಿ 13/9/25 ಭಾದ್ರಪದ ಕೃಷ್ಣ ಷಷ್ಠಿ ಸ್ಥಿರವಾಸರ ಪರ್ಯಂತಂ ಅಶ್ವಿನ್ಯಾದಿ ನವೃಕ್ಷೇಷು ಸಂಚರನ್ ಶುಕ್ರಃ. ಅಶ್ವಿನ್ಯಾದಿ ನವೃಕ್ಷೇಷು ಸಂಚರನ್ ದಿಗುಭಜೇ ಸ್ಥಿತಃ. ತತ್ಪ್ರಭೃತಿ ಕ್ಷೇಮದಃ ಶುಭಕೃದ್ ಭೂಪಾಃ ಹಿ ಅನ್ಯೋನ್ಯಂ ಸಮರೋತ್ಸುಕಾಃ. ತದನಂತರಂ 6/11/2025 ಕಾರ್ತಿಕ ಕೃಷ್ಣ ಪ್ರಥಮ ಗುರುವಾಸರ ಪರ್ಯಂತಂ ಮಖಾದಿ ಪಂಚನಕ್ಷತ್ರೇಷು ಸೂರ್ಯಸ್ಯ ಪ್ರಾಕ್ದಿಶಿ ಸಂಚರನ್ ಶುಕ್ರಃ ಸುವೃಷ್ಟಿಕೃದ್ಭವತಿ. ಮಖಾದಿ ಪಂಚನಕ್ಷತ್ರೇಷು ಸೂರ್ಯಸ್ಯ ಪಶ್ಚಾದ್ದಿಶಿ ತತ್ಪ್ರಭೃತಿ ಸಂಚರನ್ ಗಚ್ಚನ್ ಶುಕ್ರಃ ಸುವೃಷ್ಟಿಕೃದ್ಭವತಿ. 11/15/2025 ಕಾರ್ತಿಕ ಕೃಷ್ಣ ಏಕಾದಶಿ ಸ್ಥಿರವಾರ ಪರ್ಯಂತಂ ಸ್ವಾತಿತ್ರಯೇ ಸೂರ್ಯಸ್ಯ ಪ್ರಾಗ್ದಿಶಿ ಸಂಚರನ್ ಶುಕ್ರಃ. पूर्वे स्वातित्रये सम्यक् पश्चिमे पितृपञ्चके भृगुः करोत्तनावृष्टिं विपरीते प्रवर्षणम्. स्वातित्रये सूर्यस्य प्राग्दिशि व्रजन् शुक्रः अनावृष्टिप्रदो भवति. ज्येष्ठादिरेवत्यान्तं दशतारासु संचरन् शुक्रः सुभिक्षारोग्यवृष्टिकृद्भवति. तत्प्रभृति 9/12/2015 ಮಾರ್ಗಶಿರ ಕೃಷ್ಣ ಪಂಚಮಿ ಮಂಗಲವಾಸರಮಾರಭ್ಯ ಆವರ್ಷಾಂತಂ ಜ್ಯೇಷ್ಠಾದಿರೇವತ್ಯಾಂತಂ ದಶತಾರಾಸು ಸ್ಥಿತ ಶುಕ್ರ ಫಲಂ. ಮಕರ ಸಂಕ್ರಾಂತಿ ಫಲಂ. ಓಂ ಅಷ್ಟಬಾಹುಶ್ಚತುರ್ವಕ್ತ್ರ ಅಷ್ಟಕರ್ಣಾಷ್ಟಲೋಚನ ಷಷ್ಠಿಯೋಜನ ವಿಸ್ತೀರ್ಣ ಚ ಉನತ್ಯೇಷದಯೋಜನ ಸಪ್ತಾಯುಧಾಧರಾ ಘೋರ ಪ್ರಲಂಬೋಷ್ಟಿ ತ್ರಿಪಾದಕ ಊರ್ಧ್ವಕೇಶಿ ವಿರೂಪಾಕ್ಷಿ ಸಂಕ್ರಾಂತಿ ಪುರುಷಾಕೃತಿ. 8 ತೋಳು
4 ಮುಖ 8 ಕಿವಿ 8 ಕಣ್ಣು 3 ಕಾಲು 60 ಯೋಜನ ವಿಸ್ತಾರ 100 ಯೋಜನ ಎತ್ತರವುಳ್ಳ ಪುರುಷಾಕಾರದ ಸಂಕ್ರಾಂತಿ ದೇವತೆಯು 7 ಆಯುಧಗಳನ್ನು ಧರಿಸಿ ಜೋತು ಬಿದ್ದಿರುವ ತುಟಿ, ನೆಟ್ಟಗೆದ್ದಿರುವ ಕೂದಲು, ವಿರೂಪ ಕಣ್ಣಿನಿಂದ ಕೂಡಿ ನೋಡಲು ಭಯಂಕರ ರೂಪವುಳ್ಳವಳಾಗಿರುವಳು. ಅಸ್ಮಿನ್ ವರ್ಷೆ ಪೌಷಮಾಸೆ ಕೃಷ್ಣಪಕ್ಷೆ ದ್ವಾದಶ್ಯಾಂತಿತೋ ಬುಧವಾಸರ ಅನುರಾಧಾ ನಕ್ಷತ್ರೆ ವೃದ್ಧಿಯೋಗೆ ಕೌಲವಕರ್ಣೆ ರಾತ್ರೌ 38 ಗಟಿ 40 ಗಟಿಕಾ ಸಮಯೇ ಕನ್ಯಾ ವಿಘಟಿಕಾ ಸಮಯೇ ಕನ್ಯಾಲಗ್ನೆ ರವೇಃ ನಿರಯನ ಮಕರ ರಾಶಿ ಪ್ರವೇಶಃ ಕ್ರೌಂಚ ದ್ವೀಪ ಜನನಂ ಮಂದಾನಾಮ ಸರಸ್ವತೀ ನದೀ ಸ್ನಾನಂ ಚಿತ್ರವಸ್ತ್ರಂ ಕುಂಕುಮಗಂಧಃ ಗೋಧೂಮಾಕ್ಷತಾಃ ಬಕುಳಪುಷ್ಪಂ ರಜತಾಭರಣಂ ತಾಮ್ರಪಾತ್ರಂ ಅನ್ನಾಹಾರಃ ವರಾಹವಾಹನಂ ಖಡ್ಗಾಯುಧಂ ಸ್ಥಿತಾವಸ್ಥಾ ನೈಋತ್ಯಮುಖಿ ಪಶ್ಚಿಮದಿಗ್ಗಮನಂ ಜನನಫಲಂ ಕ್ರೌಂಚದ್ವೀಪಜನಬಾಧಾ ನಾಮಫಲಂ ಭಯಂ ಸ್ನಾನಫಲಂ ಸರಸ್ವತೀ ನದೀ ಜಲಶೋಷಃ ವಸ್ತ್ರಫಲಂ ಚಿತ್ರವಸ್ತ್ರನಾಶಃ ಗಂಧಫಲಂ ಕುಂಕುಮನಾಶಃ ಅಕ್ಷತಾಫಲಂ ಗೋಧೂಮಧಾನ್ಯನಾಶಃ ಪುಷ್ಪಫಲಂ ವಕುಳಪುಷ್ಪನಾಶಃ ಆಭರಣಫಲಂ ರಜತನಾಶಃ ಪಾತ್ರಫಲಂ ತಾಮ್ರನಾಶಃ ಆಹಾರಫಲಂ ಪ್ರಜಾಕ್ಷೋಭಃ ವಾಹನಫಲಂ ವರಾಹಾಣಾಮರಿಷ್ಟಂ ಆಯುಧಫಲಂ ಯುದ್ಧಭಯಂ ಅವಸ್ಥಾಫಲಂ ಯುದ್ಧಭಯಂ ಮುಖಫಲಂ ನೈಋತ್ಯದಿಗ್ದೇಶಜನಬಾಧಾ ಗಮನಫಲಂ ಪಶ್ಚಿಮದಿಗ್ದೇಶಜನಹಾನಿಃ ಪಕ್ಷಫಲಂ ದುರ್ಭಿಕ್ಷಂ ತಿಥಿಫಲಂ ವ್ಯಾಧಿಪೀಡಾ ವಾರಫಲಂ ಆರೋಗ್ಯಂ ನಕ್ಷತ್ರಫಲಂ ಅರ್ಘವೃದ್ಧಿಃ ಯೋಗಫಲಂ ಸುಭಿಕ್ಷಃ ಕರ್ಣಫಲಂ ಯುದ್ಧಭೀತಿಃ ಲಗ್ನಫಲಂ ಸುಭಿಕ್ಷಂ ಕಾಲಫಲಂ ನಟಾನಾಂ ಬಾಧಾ ಸಂಕ್ರಾಂತೇರ್ಯದ್ರವ್ಯಂ ಉಕ್ತಂ ತದ್ರವ್ಯಃ ನಿರ್ವಾಚ್ಯ. ಪುಷ್ಯಮಾಸ ಕೃಷ್ಣಪಕ್ಷ ತಾರೀಕು 11-14-1-2026 ಬುಧವಾರ ದ್ವಾದಶಿ ತಿಥಿ ಅನುರಾಧಾ ನಕ್ಷತ್ರ ವೃದ್ಧಿಯೋಗ ತೈತುಲಕರಣ 38 ಗಳಿಗೆ 40 ಗಳಿಗೆ ಅಂದರೆ ರಾತ್ರಿ 10 ಗಂಟೆ 16 ನಿಮಿಷಕ್ಕೆ ಕಲ್ಯಾಣ ಲಗ್ನದಲ್ಲಿ ಸೂರ್ಯನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಂದ ಎಂಬ ಹೆಸರಿನ ಸಂಕ್ರಾಂತಿ ಪುರುಷನು ಕ್ರೌಂಚ ದ್ವೀಪದಲ್ಲಿ ಹುಟ್ಟಿ ಸರಸ್ವತೀ ನದಿಯಲ್ಲಿ ಸ್ನಾನ ಮಾಡಿ ಚಿತ್ರವಸ್ತ್ರವನ್ನುಟ್ಟು ಕುಂಕುಮ ಗಂಧವನ್ನು ಗೋಧಿ ಅಕ್ಷತೆಯನ್ನು ಪಗಡೆ ಹೂವನ್ನು ಬೆಳ್ಳಿಯ ಆಭರಣವನ್ನು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ಅನ್ನವನ್ನು ಊಟ ಮಾಡಿ ಕತ್ತಿಯನ್ನು ಹಿಡಿದು ಹಂದಿಯ ವಾಹನದ ಮೇಲೇರಿ ನೈಋತ್ಯ ದಿಕ್ಕನ್ನು ನೋಡುತ್ತಾ ಪಶ್ಚಿಮ ದಿಕ್ಕಿಗೆ ಹೋಗುವುದರಿಂದ ನೈಋತ್ಯ ಮತ್ತು ಪಶ್ಚಿಮ ದಿಕ್ಕಿನಲ್ಲಿರುವವರಿಗೆ ತೊಂದರೆಯು. ಸರಸ್ವತಿ ನದಿಯಲ್ಲಿ ಕಡಿಮೆ ಪ್ರವಾಹವು. ಬೆಳ್ಳಿ ಚಿತ್ರವಸ್ತ್ರ ತಾಮ್ರ ಗೋಧಿ ಮೊದಲಾದ ಪದಾರ್ಥಗಳಿಗೆ ಅಧಿಕ ಬೆಲೆಯು. ಹಂದಿಗಳಿಗೆ ತೊಂದರೆಯೂ ಉಂಟಾಗುತ್ತದೆ. ಗುರೋಃ ಅಸ್ತೋದಯ ಕಾಲಃ ಶ್ರೀ ವಿಶ್ವಾವಸು ಸಂವತ್ಸರದಲ್ಲಿ ಗುರುವು 14-6-25 ಜ್ಯೇಷ್ಠ ಕೃಷ್ಣ ತೃತೀಯ ಶನಿವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಕು 7-7-2025 ಆಷಾಢ ಶುಕ್ಲ ದ್ವಾದಶಿ ಸೋಮವಾರದಂದು ಸೂರ್ಯನಿಗೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಶುಕ್ರಸ್ಯ ಅಸ್ತೋದಯ ಕಾಲಃ ಶ್ರೀ ವಿಶ್ವಾವಸು ಸಂವತ್ಸರದಲ್ಲಿ ಶುಕ್ರನು 15-12-2025 ಮಾರ್ಗಶಿರ ಕೃಷ್ಣ ಏಕಾದಶಿ ಸೋಮವಾರದಂದು ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತನಾಗಿದ್ದು ತಾರೀಕು 31-1-2026 ಮಾಘ ಶುಕ್ಲ ತ್ರಯೋದಶಿ ಶನಿವಾರ ಸೂರ್ಯನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಕಂದಾಯ ಫಲ ಆದಿ ಮಧ್ಯ ಅಂತ್ಯ ಅಶ್ವಿನಿ ನಕ್ಷತ್ರ 3-0-1 ಭರಣಿ ನಕ್ಷತ್ರ 6-1-4 ಕೃತ್ತಿಕಾ ನಕ್ಷತ್ರ 1-2-2 ರೋಹಿಣಿ 4-0-0 ಮೃಗಶಿರ 7-1-3 ಆರ್ದ್ರ 2-2-1 ಪುನರ್ವಸು 5-0-4 ಪುಷ್ಯ 0-1-2 ಆಶ್ಲೇಷ 3-2-1 ಮಖ 6-0-4 ಪುಬ್ಬ 1-1-2 ಉತ್ತರ 4-2-0 ಹಸ್ತ 7-0-3 ಚಿತ್ತ 2-1-1 ಸ್ವಾತಿ 5-2-4 ವಿಶಾಖ 0-0-2 ಅನುರಾಧ 3-1-1